ಹೇ ಶಿವ, ಒಂದು ಗಂಡು ಮಗುವನ್ನು ಕೊಡು ಅಂತ ಪ್ರಾರ್ಥಿಸಿದ್ರೆ ನಿನ್ನ ಗಣದೊಳಗಿಂದ ಭೂತವೊಂದನ್ನು ಕಳಿಸಿಬಿಟ್ಟಿದ್ದೀಯಾ? ಹಾಗಂತ ನರೇಂದ್ರನಾಥನ ತಾಯಿ ಗೋಳಾಡುತ್ತಿದ್ದಳಂತೆ. ಹಾಗೆನ್ನುತ್ತಲೇ ಒಂದು ತಂಬಿಗೆ ತಣ್ಣೀರನ್ನು ನರೇಂದ್ರನ ತಲೆ ಮೇಲೆ ಸುರಿದು ಶಿವ ಶಿವ ಎಂದರೆ ನರೇಂದ್ರ ಪೂರ್ಣ ಶಾಂತ. ನರೇಂದ್ರ ಬಲು ತುಂಟ, ಆದರೆ ಎಲ್ಲದರಲ್ಲೂ ಮುಂದೆ. ಆಟ ಪಾಠ ವ್ಯಾಯಾಮ ನಾಟಕ ಮಾತು ಗೀತೆ ಎಲ್ಲದರಲ್ಲೂ ಆತ ನಿಸ್ಸೀಮ. ಇತರರಿಗಾಗಿ ಮರುಗುವುದರಲ್ಲೂ ಅಷ್ಟೇ. ಯಾರಾದರೂ ಬೇಡಿಕೊಂಡು ಆತನ ಬಳಿ ಬಂದರೆ ಕೈಗೆ ಸಿಕ್ಕಿದ್ದನ್ನು ಕೊಡುತ್ತಿದ್ದ ಭೂಪ. ಧ್ಯಾನದ ಆಟವಾಡಲೆಂದು ಕುಳಿತರೆ ಪಕ್ಕದಲ್ಲಿ ಹಾವು ಬಂದರೂ ಅವನ ಅರಿವಿಗೇ ಬರುತ್ತಿರಲಿಲ್ಲ. ಅವನು ಮಹಾನ್ ಸಾಹಸಿ. ಕುದುರೆಯ ಚಕ್ರಕ್ಕೆ ಸಿಕ್ಕು ಸಾಯ ಹೊರಟಿದ್ದ ಮಗುವನ್ನು ಪ್ರಾಣದ ಹಂಗು ತೊರೆದು ಕಾಪಾಡಿದ. ಮರದ ಮೇಲೆ ಬ್ರಹ್ಮ ರಾಕ್ಷಸ ಇದೆ ಎಂದು ತೋಟ ಕಾಯುವವ ಹೆದರಿಸಿದಾಗ, ಇಷ್ಟು ದಿನ ಏನೂ ಮಾಡದ ರಾಕ್ಷಸ ಈಗ ಅದೇನು ಮಾಡಿಯಾನೋ ಎಂದು ಆಟ ಮುಂದುವರಿಸಿದ. ನರೇಂದ್ರ ಯಾವುದನ್ನು ಪರೀಕ್ಷಿಸದೆ ಒಪ್ಪುವವನಲ್ಲ. ಅದೊಮ್ಮೆ ನರೇಂದ್ರ ತನಗಾಗಿ ಅದೇನು ಆಸ್ತಿ ಮಾಡಿಟ್ಟಿರುವೆ ಎಂದು ತಂದೆಯನ್ನು ಕೇಳಿದ. ನಿಲುವುಗನ್ನಡಿಯ ಮುಂದೆ ಮಗನನ್ನು ನಿಲ್ಲಿಸಿದ ತಂದೆ, ಅಲ್ಲೇನು ಕಾಣುತ್ತಿದೆ ಎಂದರು. ನರೇಂದ್ರ, ನಾನು ಕಾಣುತ್ತಿದ್ದೇನೆ ಎಂದು ಬೀಗಿದ. ಕೂಡಲೇ ತಂದೆ, ನಿನಗೆ ನಾನು ಕೊಟ್ಟಿರುವ ಆಸ್ತಿ ಈ ದೇಹ. ಅದರೊಳಗೊಂದು ಸದೃಢ ಮನಸ್ಸು ಇರಲು ವ್ಯವಸ್ಥೆ ಮಾಡಿಕೊಟ್ಟಿದ್ದೇನೆ. ಇದೇ ನಾನು ಕೊಟ್ಟಿರುವ ಆಸ್ತಿ. ಸಾಧ್ಯವಾದರೆ ಇದನ್ನು ಸೂಕ್ತವಾಗಿ ಬಳಸಿಕೊ, ಚೆನ್ನಾಗಿ ಕಾಪಾಡಿಕೋ ಅಂತ ಹೇಳಿದರು. ನರೇಂದ್ರನ ಮನಸ್ಸಿನಲ್ಲಿ ಇದು ಅಚ್ಚಳಿಯದೆ ಉಳಿದುಬಿಟ್ಟಿತ್ತು. ಮುಂದೆ ಸ್ವಾಮಿ ವಿವೇಕಾನಂದರು, ಧರ್ಮಗ್ರಂಥಗಳನ್ನೆಲ್ಲ ಆಮೇಲೆ ಓದು, ಮೊದಲು ಫುಟ್ಬಾಲ್ ಆಡುವುದನ್ನು ಕಲಿ. ಮೈಕೈ ಗಟ್ಟಿ ಇದ್ದರೆ ನಿನಗೆ ಧರ್ಮ ಚೆನ್ನಾಗಿ ಅರ್ಥವಾಗುತ್ತದೆ ಎಂದಿದ್ದರು. ತಾರುಣ್ಯದ ಹೊಸ್ತಿಲಲ್ಲಿ ದೇವರನ್ನು ಹುಡುಕುತ್ತಾ ಹೊರಟ ನರೇಂದ್ರ ನಿರಾಶನಾದ. ಯಾರಿಂದಲೂ ಸಮರ್ಥ ಉತ್ತರ ದೊರೆಯದಾದಾಗ ದಕ್ಷಿಣೇಶ್ವರದ ಕಾಳಿ ಮಂದಿರದ ಪೂಜಾರಿ ರಾಮಕೃಷ್ಣರೆದುರು ನಿಂತ. ಅವರ ಸ್ಪರ್ಶ ಮಾತ್ರದಿಂದಲೇ ಕಾಳಿಯ ದರ್ಶನವಾಯಿತು ನರೇಂದ್ರನಿಗೆ. ಆದರೆ ಅವನು ಪರೀಕ್ಷಿಸದೆ ಯಾವುದನ್ನು ಒಪ್ಪಿದವನೇ ಅಲ್ಲ. ಹಣದ ಮೋಹ ಬಿಡಬೇಕು ಎನ್ನುತ್ತಿದ್ದ ರಾಮಕೃಷ್ಣರ ಹಾಸಿಗೆಯಡಿ ರೂಪಾಯಿ ನಾಣ್ಯ ಇಟ್ಟು ಪರೀಕ್ಷಿಸಿದ. ಸದಾ ಪ್ರಶ್ನೆಗಳನ್ನೇ ಕೇಳುತ್ತಿದ್ದ. ಹೀಗಾಗಿಯೇ ಗುರು ರಾಮಕೃಷ್ಣರಿಗೆ ಅವನೆಂದರೆ ಅಚ್ಚುಮೆಚ್ಚು. ಮುಂದೆ ಸ್ವಾಮಿ ವಿವೇಕಾನಂದರು ಗುಡುಗಿದ್ದರು. ಯಾರೋ ಹೇಳಿದರು ಎಂಬ ಮಾತ್ರಕ್ಕೆ ನಂಬಬಾರದು. ನಾನು ಹೇಳಿದ್ದನ್ನು ಹೊರಗೆ ಹಚ್ಚಿ ನೋಡಿಯೇ ಒಪ್ಪಿಕೊಳ್ಳಬೇಕು. ರಾಮಕೃಷ್ಣರ ದೇಹತ್ಯಾಗದ ನಂತರ ಸ್ವಾಮಿ ವಿವೇಕಾನಂದರು ಪರಿವ್ರಾಜಕರಾಗಿ ಹೊರಟರು. ಒಮ್ಮೆ ರಾಜನ ಅರಮನೆಯಲ್ಲಿ ಅವರಿಗೆ ಆತಿಥ್ಯ, ಮರುಕ್ಷಣವೇ ಬಡವನ ಝೋಪಡಿ. ಒಮ್ಮೆ ಸುಖದ ಸುಪ್ಪತ್ತಿಗೆ, ಅದರ ಹಿಂದೆಯೇ ಘೋರ ಕಷ್ಟ ಕಾರ್ಖಾನೆ. ಕಲ್ಕತ್ತದಿಂದ ಕನ್ಯಾಕುಮಾರಿಯವರೆಗೆ ಸ್ವಾಮೀಜಿ ದೀರ್ಘ ಪ್ರಯಾಣ ಮಾಡಿದರು. ಜನರ ಬಡತನ ಕಂಡರು. ಕ್ಷಾಮಕ್ಕೆ ಸಿಲುಕಿದ ಜನರ ಕಂಡು ಕಣ್ಣೀರಿಟ್ಟರು. ಈ ದೇಶದ ತಾರುಣ್ಯವನ್ನು ತುಳಿದಿಟ್ಟ ಬ್ರಿಟಿಷ್ ಬೂಟುಕಾಲಿಗಳಿಗೆ ಆಕ್ರೋಶಗೊಂಡರು. ಜಾತಿ ಜಾತಿಗಳಲ್ಲಿ ವಿಭಜಿಸಿ ಹೋಗಿದ್ದ ಹಿಂದೂ ಧರ್ಮದ ಕುರಿತಂತೆ ರೋಸಿ ಹೋದರು. ಆಗಲೇ ಕನ್ಯಾಕುಮಾರಿಯ ಬಂಡೆ ಅವರನ್ನು ಕೈಬೀಸಿ ಕರೆದಿತು. ಆ ಬಂಡೆಯ ಮೇಲೆ ಧ್ಯಾನಸ್ಥರಾದ ಸ್ವಾಮೀಜಿ ಈ ದೇಶದ ಪರಿಸ್ಥಿತಿಗೆ ಕಣ್ಣೀರಿಟ್ಟರು. 3 ದಿನಗಳ ಕಾಲ ಭಾರತ ಮಾತೆಯನ್ನು ಆರಾಧಿಸಿದರು. ಅವರಿಗೆ ಅಪರೂಪದ ಅನುಭವಗಳಾದವು. ಸ್ವಾಮಿ ವಿವೇಕಾನಂದರು ನಿಶ್ಚಯ ಮಾಡಿ ಎದ್ದು ನಿಂತರು. ಪಶ್ಚಿಮದ ಜನಕ್ಕೆ ಭಾರತದ ಶ್ರೇಷ್ಠತೆಯನ್ನು ತಿಳಿ ಹೇಳಿ ಅಲ್ಲಿನ ಸಂಪತ್ತನ್ನು ಭಾರತಕ್ಕೆ ಹರಿಸಲು ಸಿದ್ಧರಾದರು. ಸ್ವಾಮಿ ವಿವೇಕಾನಂದರು ಅಮೆರಿಕಾದ ಸರ್ವಧರ್ಮ ಸಮ್ಮೇಳನಕ್ಕೆ ಹೊರಟು ನಿಂತರು. ಚಿಕಾಗೋದಲ್ಲಿ ಜಗತ್ತಿನ ಎಲ್ಲ ಮತಪಂಥಗಳ ಜನರು ವಿಶ್ವಧರ್ಮ ಸಮ್ಮೇಳನದ ವೇದಿಕೆಯ ಮೇಲೆ ನೆರೆದಿದ್ದರು. ತಮ್ಮ ತಮ್ಮ ಪಂಥವೇ ಶ್ರೇಷ್ಠವೆಂದು ಸಾರುವ ಸಿದ್ಧತೆ ಮಾಡಿಕೊಂಡೇ ಬಂದಿದ್ದರು. ಆಗಲೇ ಕಾವಿ ವಸ್ತ್ರದ ಪೇಟ ಧರಿಸಿದ 30 ವರ್ಷದ ತೇಜಸ್ವಿ ತರುಣ ವಿವೇಕಾನಂದರು ಮಾತನಾಡಲು ನಿಂತರು. ಕಣ್ಮುಚ್ಚಿ
ಮನದಲ್ಲಿಯೇ ವಂದಿಸುತ್ತಾ ಮಾತು ಶುರು ಮಾಡಿದರು. Sisters and brothers of America, it fills my heart with joy unspeakable to rise in response to the warm and cordial welcome which you have given us. I thank you in the name of the most ancient order of monks in the world. I thank you in the name of the mother of religions. And I thank you in the name of the millions and millions of Hindu people of all classes and sects. ಈ ಭಾಷಣದ ನಂತರ ಭಾರತದ ಒಬ್ಬ ಸಾಮಾನ್ಯ ಸನ್ಯಾಸಿ ವಿವೇಕಾನಂದ ಜಗದ್ವಿಖ್ಯಾತ ಸ್ವಾಮಿ ವಿವೇಕಾನಂದರಾದರು. ಅಮೆರಿಕ, ಯುರೋಪ್ಗಳ ಪ್ರವಾಸ ಜೋರಾಗಿಯೇ ಸಾಗಿದೆ. ಅಸಂಖ್ಯರು ಸ್ವಾಮೀಜಿಯ ಶಿಷ್ಯರಾದರು. ಅಲ್ಲಿನ ಪತ್ರಿಕೆಗಳು ಸ್ವಾಮೀಜಿಯವರ ಬಗ್ಗೆ ಹೊಗಳಿ ಬರೆಯಿತು. ಇಷ್ಟಾದರೂ ಅವರ ಭಾರತ ಪ್ರೀತಿ ಕಡಿಮೆಯಾಗಿರಲಿಲ್ಲ. ಸಿರಿವಂತೆಯೊಬ್ಬರ ಮನೆಯಲ್ಲಿ ಸ್ವಾಮೀಜಿ ಪಲ್ಲಂಗದ ಮೇಲೆ ಮಲಗಲೊಪ್ಪದೆ ನೆಲದ ಮೇಲೆಯೇ ಮಲಗಿದರು. ಯಾಕೆಂದು ಕೇಳಿದ್ದಕ್ಕೆ, ನಾನು ಭಾರತದ ಬಡವರ ಪ್ರತಿನಿಧಿಯಾಗಿ ಬಂದಿದ್ದೇನೆ, ಸಿರಿವಂತರದ್ದಲ್ಲ. ಹೀಗಾಗಿ ಈ ಹಾಸಿಗೆಯ ಮೇಲೆ ಮಲಗುವ ಅಧಿಕಾರ ನನಗಿಲ್ಲವೆಂದು ಭಾರತವನ್ನು ನೆನೆಯುತ್ತಾ ಕಣ್ಣೀರಿಟ್ಟರು. ಪಶ್ಚಿಮದಿಂದ ಬೀಳ್ಕೊಡುವ ಮುನ್ನ, ಇಲ್ಲಿಗೆ ಬರುವ ಮುನ್ನ ನನ್ನ ಭಾರತವನ್ನು ಪೂಜ್ಯ ಭಾರತವೆಂದು ಭಾವಿಸಿದ್ದೆ. 4 ವರ್ಷ ಭೋಗ ಭೂಮಿಯಲ್ಲಿ ಅಲೆದಾಡಿದ ನಂತರ ನನಗೆ ಖಾತ್ರಿಯಾಯಿತು, ನನ್ನ ಭಾರತದ ಮಣ್ಣಿನ ಕಣಕಣ ಪವಿತ್ರ, ಗಾಳಿ ಪವಿತ್ರ, ನೀರು ಪವಿತ್ರ. ನನ್ನ ಪಾಲಿಗೆ ನನ್ನ ಭಾರತವೇ ತೀರ್ಥಕ್ಷೇತ್ರ. ಮರಳಿ ಭಾರತಕ್ಕೆ ಬಂದ ಸ್ವಾಮೀಜಿ ಇಲ್ಲಿನ ತರುಣರೊಂದಿಗೆ ಮಾತನಾಡಿದರು, ಸ್ಫೂರ್ತಿ ತುಂಬಿದರು. ನಮಗೆ ಇಂದು ಬೇಕಿರುವುದು ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನ ನರಮಂಡಲ, ಮಿಂಚಿನಂತಹ ಬುದ್ಧಿಶಕ್ತಿ ಎಂದರು. ನಮಗೆ ಬೇಕಿರುವುದು ಎಲ್ಲವನ್ನೂ ತ್ಯಾಗ ಮಾಡಿ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಅರ್ಪಿಸುವ ಕೆಲವು ಮಂದಿ ಯುವಕರು. ಯಾರು ಸತ್ಯ ಸಾಕ್ಷಾತ್ಕಾರಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಲು ಸಿದ್ಧರಾಗಿದ್ದಾರೋ, ಯಾರಿಗೆ ತ್ಯಾಗವೇ ಆಯುಧವೋ, ಧರ್ಮವೇ ಖಡ್ಗವೋ, ಅಂತಹ ಯುವಕರು. ನೀವೆಲ್ಲರೂ ಮತ್ತೊಬ್ಬರ ಹಿತಕ್ಕಾಗಿ ಸಾಯುವುದನ್ನು ನಾನು ಇಷ್ಟಪಡುತ್ತೇನೆ. ಈ ಜೀವನ ಎಷ್ಟು ದಿನ ಇರಬಲ್ಲದು? ನೀವು ಜಗತ್ತಿಗೆ ಬಂದುದಕ್ಕೆ ಒಂದಾದರೂ ಗುರುತನ್ನು ಬಿಟ್ಟು ಹೋಗಿ, ಇಲ್ಲವಾದಲ್ಲಿ ನಿಮಗೂ ಮರ ಕಲ್ಲುಗಳಿಗೂ ಏನು ವ್ಯತ್ಯಾಸ? ಹಾಗೆಂದು ಗುಡುಗಿದ ಸ್ವಾಮೀಜಿ ಮಲಗಿದ್ದ ಭಾರತೀಯರನ್ನು ಏಳಿ, ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎನ್ನುತ್ತಾ ಜಾಗೃತಗೊಳಿಸಿದರು. ಅವರ ಮಾತುಗಳ ಪ್ರಭಾವಕ್ಕೆ ಸಿಲುಕಿ ಸಂತ ರಾಮತೀರ್ಥರು ಜಗತ್ತಿಗೆ ವೇದಾಂತ ಬೋಧಿಸಿದರು. ಸುಭಾಷ್ ಚಂದ್ರ ಬೋಸರು ರಾಷ್ಟ್ರ ಕಾರ್ಯಕ್ಕೆ ಧುಮುಕಿದರು. ಅರವಿಂದ ಘೋಷರು, ರವೀಂದ್ರನಾಥ ಠಾಕೂರರ ಮೇಲೆ ಅವರ ಪ್ರಭಾವ ಸಾಕಷ್ಟು ಆಗಿತ್ತು. ವಿದೇಶದಿಂದ ಬಂದ ಮಾರ್ಗರೆಟ್ ನೊಬೆಲ್ ಸೋದರಿ ನಿವೇದಿತಾ ಆಗಿ ಭಾರತದ ಸೇವೆ ಮಾಡಲಾರಂಭಿಸಿದಳು. ಈಗಲೂ ಅಣ್ಣಾ ಹಜಾರೆಯಂತವರಿಗೆ, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೂ ಸ್ಫೂರ್ತಿ ಸ್ವಾಮಿ ವಿವೇಕಾನಂದರೇ. ಬನ್ನಿ, ಅಂತಹ ವಿವೇಕಾನಂದರಿಂದ ನಾವು ಪ್ರೇರಣೆ ಪಡೆಯೋಣ.